ಈಗ ನೀವು ಮಾಡ್ತಾ ಇರೋದು ಇದು ಒಂದು ಧ್ಯಾನದ ಕ್ರಿಯೆ. ಮೊದಲೇ ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸಬೇಕು, ಉಸಿರಾಟವನ್ನು ಕೌಂಟ್ ಮಾಡಬೇಕು. ಈಗ ನಿಮ್ಮ ಮನಸ್ಸಿನ ಪರದೆ ಮೇಲೆ ನಿಮ್ಮದೇ ರೂಪ ಕಾಣಬೇಕು. ಸ್ವಲ್ಪ ನಿಮ್ಮ ಜೀವನದಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೋಗಬೇಕು. ನಿಮ್ಮ 10 ವರ್ಷದ ಬಾಲ್ಯವನ್ನು ನೆನಪು ಮಾಡ್ಕೋಬೇಕು. 10 ವರ್ಷದ ಬಾಲ್ಯದಲ್ಲಿ ನಿಮ್ಮ ರೂಪ ಹೇಗಿತ್ತು? ಇನ್ನೂ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಬೇಕು. 5 ವರ್ಷದ ಬಾಲ್ಯವನ್ನು ನೆನಪು ಮಾಡ್ಕೋಬೇಕು. 5 ವರ್ಷದ ಬಾಲ್ಯದಲ್ಲಿ ನಿಮ್ಮ ರೂಪ ಹೇಗಿತ್ತು? ಇನ್ನೂ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಬೇಕು. ತೊಟ್ಟಿಲ ಮಗುವಾಗಿದ್ದಾಗ ನಿಮ್ಮ ರೂಪ ಹೇಗಿತ್ತು? ಹೇಗಿದ್ದಿರಬಹುದು? ಎಷ್ಟೊಂದು ರೂಪಗಳಿದೆ ನನಗೆ. ತೊಟ್ಟಿಲ ಮಗುವಾಗಿದ್ದಾಗಿನಿಂದ ಇವತ್ತಿನವರೆಗೆ ಹಲವು ರೂಪಗಳಿದೆ. ನನ್ನ ಜೀವನದಲ್ಲಿ ಇನ್ನೂ ಹಲವು ರೂಪಗಳಿದೆ ಮುಂದೆ. ಹಾಗಿದ್ರೆ ಹೂ ಎಮ್ ಐ? ನಾನು ಅಂದರೆ ಯಾರು? ನಾನು ಅಂದರೆ ಈ ರೂಪನಾ? ಈ ದೇಹನಾ? ಹೂ ಎಮ್ ಐ? ಈ ದೇಹ ಬರೋ ಮೊದಲು ನಾನಿದ್ನ? ಈ ದೇಹ ಹೋದ ನಂತರ ನಾನು ಇರ್ತೀನಾ? ಹೌದು, ಈ ದೇಹ ಬರೋ ಮೊದಲು ನಾನಿದ್ದೆ, ಈ ದೇಹ ಹೋದ ನಂತರ ನಾನು ಇರ್ತೀನಿ. ಈ ದೇಹ ಇದು ಶಾಶ್ವತ ಅಲ್ಲ, ಆದರೆ ನಾನು ಶಾಶ್ವತ. ಹೂ ಎಮ್ ಐ? ನಾನು ಅಂದರೆ ಯಾರು? ಹೊರಗಡೆ ಯೂನಿವರ್ಸಲ್ ಎನರ್ಜಿ ಅಂತಾರೆ, ಅನಂತ ಶಕ್ತಿ. ಆ ಅನಂತ ಶಕ್ತಿಯ ಸಣ್ಣ ಭಾಗ ಈ ದೇಹದಲ್ಲಿದೆ. ಎಲ್ಲಿವರೆಗೆ ಈ ದೇಹ ಸರಿ ಇರುತ್ತೋ ಆ ಅನಂತ ಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ಇದು ಕವಚ ಆವರಣ ಯೋಗ್ಯ ಆಗಲ್ಲ, ಆವಾಗ ಆ ಶಕ್ತಿ ಹೊರಗಡೆ ಹೋಗುತ್ತೆ, ಬ್ರಹ್ಮಾಂಡದಲ್ಲಿ ಅನಂತ ಶಕ್ತಿ ಜೊತೆಗೆ ಒಂದಾಗುತ್ತೆ. ನಾನು ಕನಿಷ್ಠ ಅಲ್ಲ, ಯಾರೂ ಕನಿಷ್ಠ ಅಲ್ಲ. ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಅನಂತ ಶಕ್ತಿಯಲ್ಲಿ ಎಂಥ ಸಾಮರ್ಥ್ಯ ಇದೆ, ಆ ಎಲ್ಲ ಸಾಮರ್ಥ್ಯ ನನ್ನಲ್ಲಿಯೂ ಇದೆ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ, ಉತ್ತಿಷ್ಠತ ಜಾಗ್ರತ. ಸೊ ನಿನ್ನ ಗುರಿ ಏನದು? ಆತ್ಮದರ್ಶನ. ನಿನ್ನಲ್ಲೇ ಇರ್ತಕ್ಕಂಥ ಶಕ್ತಿಯ ಹುಡುಕಾಟ, ಅದನ್ನು ಹುಡುಕು. ಅದು ಬೇರೆ ಕಡೆ ಎಲ್ಲೂ ಇಲ್ಲ, ನಿನ್ನಲ್ಲೇ ಇದೆ. ನಿನ್ನ ಗುರಿ ಆತ್ಮದರ್ಶನ. ಸೊ ಅಮಲಾನಂದದಿ ಪರಿಪೂರ್ಣನು ನೀನು ಕನಿಷ್ಠ ಅಲ್ಲ, ಯು ಆರ್ ಎ ಪರ್ಫೆಕ್ಟ್ ಮ್ಯಾನ್. ನಿನ್ನಲ್ಲಿ ಸಾಮರ್ಥ್ಯ ಇದೆ. ಸೊ ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲಬೇಡ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ.